ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬುರ್ಡೆ ಫೈಲ್ಸ್ನಲ್ಲಿ ಈಗ ಮತ್ತಷ್ಟು ಬೆಳವಣಿಗೆಗಳಾಗಿವೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಳಿಕ ಈಗ ಆತನ ಸಹೋದರ ತಾನಾಸಿಯನ್ನ ಕೂಡ SIT ಹಿಡ್ಕೊಂಡು ಹೋಗಿದ್ದಾರೆ. ಆತ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗಿ SIT ಎಳ್ಕೊಂಡು ಹೋಗಿದ್ದಾರೆ. ಏನೋ ಈ ಚಿನ್ನಯ್ಯ ಅಥವಾ ಚೆನ್ನಯ್ಯ ಈತನ ಬಂಧನ ವಿಚಾರವಾಗಿ ಈತನೇ ಅಲ್ವಾ ನೂರಾರು ಹೂತಿದ್ದೇನೆ ಕಾಡಲ್ಲಿ ಬೇರೆ ಬೇರೆ ಕಡೆ ನಾನು ಕೂತ್ಕೊಂಡು ಅಂತ ಹೇಳಿರೋದು ನೂರಾರು ಕಡೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಹೆಗಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದೊಂದೇ ಸತ್ಯ ಸಂಗತಿ ಹೊರಬರ್ತಾ ಇದೆ. ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ. ಕ್ಷೇತ್ರದ ಮೇಲಿನ ಅಭಿಮಾನ ಹೀಗೆ ಇರಲಿ. ಕ್ಷೇತ್ರಕ್ಕೆ ಬಂದು ಬೆಂಬಲ ಕೊಟ್ಟವರಿಗೆ ಧನ್ಯವಾದ. ತನಿಖೆಯ ಹಂತದಲ್ಲಿ ನಾನು ಹೆಚ್ಚು ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಇತ್ತ ಈ ಬಂಧನದ ವಿಚಾರವಾಗಿ ಗೃಹ ಮಂತ್ರಿ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬುರುಡೆ ದೂರುದಾರನ ಬಂಧನ ಆಗಿದೆ. SIT ತನಿಖೆ ನಡೀತಾ ಇದೆ. ಈ ಹಂತದಲ್ಲಿ ಯಾವುದೇ ಮಾಹಿತಿ ಕೊಡಲ್ಲ. ಸುಜಾತಾ ಭಟ್ ಮತ್ತು ಸಾಕ್ಷಿ ದೂರುದಾರನ ಹಿಂದೆ ದೊಡ್ಡ ಜಾಲ ಇದೆ ಅನ್ನೋ ಆರೋಪದ ಬಗ್ಗೆ ಇವಾಗಲೇ ಹೇಳಲ್ಲ. ಎಲ್ಲವನ್ನ SIT ತನಿಖೆ ಮಾಡ್ತಾ ಇದೆ. SITಯ ಅಂತಿಮ ವರದಿ ಬರೋವರೆಗೂ ನಾನು ಹೇಳಿಕೆ ಕೊಡಲ್ಲ ಅಂತ ಹೇಳಿದ್ದಾರೆ. ಎಂದಿನಂತೆ ಇತ್ತ DK ಶಿವಕುಮಾರ್ ಕೂಡ ನಾವು ನ್ಯಾಯದ ಪರ, ಅವರ ಪರನೂ ಅಲ್ಲ ಇವರ ಪರನೂ ಅಲ್ಲ, ಆದ್ರೆ ಧರ್ಮದ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದಾರೆ. ಈ ನಡುವೆ ಬಿಜೆಪಿ ಮುಖಂಡ BL ಸಂತೋಷ್ ಬಗ್ಗೆ ಅವಹೇಳನಕಾರಿಯಾಗಿ ಅವಾಚ್ಯವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಬಂಧನಕ್ಕೀಡಾಗಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈಗ ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ. ಉಡುಪಿಯ JMFC ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಈ ವೇಳೆ ತಿಮರೋಡಿಗೆ ಕೋರ್ಟ್ ವಾರ್ನಿಂಗ್ ಕೊಟ್ಟಿದೆ. ಈ ರೀತಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಅಂತ ಎಚ್ಚರಿಸಿದೆ. ಆದ್ರೆ ಸ್ನೇಹಿತರೆ, BL ಸಂತೋಷ್ ಅವರಿಗೆ ಅವಾಚ್ಯವಾಗಿ ಬೈದ ಕೇಸಲ್ಲಿ ಅರೆಸ್ಟ್ ಆಗಿ ಅವರಿಗೆ ಬೇಲ್ ಸಿಕ್ಕಿದ್ದರೂ ಕೂಡ ಈಗ ತಿಮರೋಡಿಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಈ ಬುರ್ಡೆ ಫೈಲ್ಸ್ ಕೇಸ್ಗೆ ಸಂಬಂಧಪಟ್ಟಂತೇನೂ SITಗೆ ಬೇಕಾಗಿರೋ ಕಾರಣಕ್ಕಾಗಿ ಬೆಳ್ತಂಗಡಿ ಪೊಲೀಸರು ತಿಮರೋಡಿಯನ್ನ ಕಸ್ಟಡಿಗೆ ಒಪ್ಪಿಸಿ ಅಂತ ಕೋರ್ಟ್ ಹತ್ರ ಕೇಳ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ನಮ್ಮ ಗಮನಕ್ಕಿರಲಿ, BNS ಅಡಿಯಲ್ಲಿ ಯಾವ ಸೆಕ್ಷನ್ ಈಗ 3 ವರ್ಷಕ್ಕಿಂತ ಕಮ್ಮಿ ಶಿಕ್ಷೆ ಆಗಬಹುದಾದ ಸೆಕ್ಷನ್ ಅಡಿಯಲ್ಲಿ ಅರೆಸ್ಟ್ ಆಗಿದ್ರೆ ಅವಾಗ ಆಟೋಮೆಟಿಕ್ ಆಗಿ ಬೇಗ ಬೇಲ್ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿದ್ರೆ ಮಾತ್ರ ಕೋರ್ಟ್ ಯೋಚನೆ ಮಾಡುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಹಿಂದಿನಿಂದಲೂ ಕೂಡ ಹಲವಾರು ಬಾರಿ ಏನು ಹೇಳಿರೋದು ಅಂತ ಹೇಳಿದ್ರೆ 7 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆಗಬಹುದಾದ ಕೇಸ್ಗಳಲ್ಲಿ ಬೇಲ್ ಕೊಡೋದು ಕಷ್ಟ, ಅದಕ್ಕಿಂತ ಕೆಳಗಿರೋ ವಿಚಾರಗಳಲ್ಲಿ ಬೇಲ್ ಕೊಡಬೇಕು ಅನ್ನೋ ಥರದಲ್ಲಿ ಕೋರ್ಟ್ ಈ ಹಿಂದೆ ಹೇಳಿರೋದ್ರಿಂದ ಸಾಮಾನ್ಯವಾಗಿ ಅದಕ್ಕಿಂತ ಕಮ್ಮಿ ಶಿಕ್ಷೆ ಆಗಬಹುದಾದ ಪ್ರಕರಣಗಳಲ್ಲಿ ಸ್ವಲ್ಪ ಈಸಿಯಾಗಿ ಬೇಲ್ ಸಿಗತ್ತೆ. ಸೊ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ಬೇಲ್ ಸಿಕ್ಕಿರೋದು BL ಸಂತೋಷ್ RSS ಮುಖಂಡ, BJP ಮುಖಂಡ, ಅವರಿಗೆ ಅವಾಚ್ಯವಾಗಿ ಬೈದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ನೇತ್ರಾವತಿ ತೀರದ ಆರೋಪಗಳಿಗೆ ಸಂಬಂಧಪಟ್ಟಂತೆ, ಬುರುಡೆ ಆರೋಪಗಳಿಗೆ ಸಂಬಂಧಪಟ್ಟಂತೆ SIT ಮುಂದೆ ಯಾವ ಹೆಜ್ಜೆ ಇಡುತ್ತೆ, ಆ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಇತ್ತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ ಸಮೀರ್ಗೆ ನೋಟಿಸ್ ಕೊಡಲಾಗಿದೆ. ಧಾರ್ಮಿಕ ಸ್ಥಳದಲ್ಲಿ ಶವ ಹೂತ ಹಾಕಲಾಗಿದೆ ಹಾಗೂ ಇತರ ಅಪಪ್ರಚಾರದ ಆರೋಪದ ಮೇಲೆ ಈ ವಿಡಿಯೋ ಹರಿಬಿಟ್ಟಿದ್ದ ಕಾರಣಕ್ಕಾಗಿ ನೋಟಿಸ್ ಅಂತ ಕೊಟ್ಟಿದ್ದಾರೆ. ಆಗಸ್ಟ್ 24ಕ್ಕೆ ಸ್ಥಳೀಯ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಥವಾ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಜೊತೆಗೆ ಅವರ ಊರಿದೆಯಲ್ಲ ಬಳ್ಳಾರಿಯಲ್ಲಿ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ಬಂಡಿಹಟ್ಟಿ, ಅಲ್ಲಿನ ಮನೆಗೂ ಕೂಡ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಪೊಲೀಸರು. ಬೆಂಗಳೂರಿನ ಹೊಲ್ಲಹಳ್ಳಿಯಲ್ಲಿರೋ ಬಾಡಿಗೆ ನಿವಾಸಕ್ಕೂ ಕೂಡ ನೋಟಿಸ್ ಅಂಟಿಸಲಾಗಿದೆ. ಇಮೇಲ್ ಐಡಿಗೂ ಕೂಡ ನೋಟಿಸ್ ಅನ್ನ ಕಳಿಸಿದ್ದಾರೆ. ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ರು ಕೂಡ ಸಂಪರ್ಕ ಸಿಗ್ತಾ ಇಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಸಮೀರ್ಗೆ ಒಂದು ಕೇಸಲ್ಲಿ ಬೇಲ್ ಸಿಕ್ಕಿತ್ತು. ಈಗ ಇನ್ನೊಂದು ಕೇಸ್ನಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿ ಬಂಧನ ಆಗಬಾರ್ದಂದ್ರೆ ಮತ್ತಿನ್ನೊಂದ್ಸಲಿ ಬೇಲ್ ಅನ್ನ ತಗೋಬೇಕಾಗತ್ತೆ, ನಿರೀಕ್ಷಣಾ ಜಾಮೀನು. ಪ್ರತಿ ಹೊಸ ಕೇಸ್ಗೆ ಹೊಸದಾಗಿ ಬೇಲ್ ತಗೋಬೇಕಾಗತ್ತೆ. ಅಷ್ಟರೊಳಗಡೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಗೋ ಸಾಧ್ಯತೆ ಕೂಡ ಇದೆ. SIT ಅವರು ಹುಡುಕ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಕೇಸ್ಗೆ ಸಂಬಂಧಪಟ್ಟಂತೆ ಬುರುಡೆ ಚಿನ್ನಯ್ಯ ಅರೆಸ್ಟ್ ಆದ ನಂತರ ಆತನ ಮಾಸ್ಕ್ ಕಳಚೆ, ಆತನ ಹೆಸರು ಚಿನ್ನಯ್ಯ, ಇದೆಲ್ಲ ವಿಚಾರ ಹೊರಗೆ ಬಂದ ಬಳಿಕ, ಆತ ಅರೆಸ್ಟ್ ಆದ ಬಳಿಕ ಧಾರ್ಮಿಕ ಸ್ಥಳದ ಅಧಿಕೃತ ಫೇಸ್ಬುಕ್ ಪೇಜ್ನಲ್ಲಿ ಶಿವರುದ್ರ ತಾಂಡವ ಆಡ್ತಿರೋ ಫೋಟೋವನ್ನ ಆ ಧಾರ್ಮಿಕ ಸ್ಥಳದ ಫೋಟೋ ಸಮೇತ ಅಪ್ಲೋಡ್ ಮಾಡಲಾಗಿತ್ತು. ಈ ರೀತಿ ನೀವು ನೋಡ್ತಾ ಇದ್ದೀರಿ. ಏನು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕನ ಅಕ್ರಮ ದುಡ್ಡಿನ ಸಾಮ್ರಾಜ್ಯ ಜಗಜ್ಜಾಹೀರಾಗಿದೆ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಸೇರಿದ ಆಸ್ತಿಗಳ ಮೇಲೆ ED ರೇಡ್ ಮಾಡಿತ್ತು. ಪಪ್ಪಿಗೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ಕೋಟಿ ಕೋಟಿ ರೂಪಾಯಿ ಕ್ಯಾಶ್,
ಫಾರಿನ್ ಕರೆನ್ಸಿ, ಚಿನ್ನ ಎಲ್ಲ ಸಿಕ್ಕಿದೆ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಮಾಫಿಯಾ ಸಂಬಂಧ ಶುಕ್ರವಾರ ಬೆಳಗ್ಗೆ ಪಪ್ಪಿ ಹಾಗೂ ಇತರರ ಮೇಲೆ ಇಡಿ 30 ಜಾಗಗಳಲ್ಲಿ ರೇಡ್ ಮಾಡಿತ್ತು. ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರೋ ವೀರೇಂದ್ರ ಪಪ್ಪಿ ನಿವಾಸದಲ್ಲಿ ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ಬಂದ ಇಡಿ ಅಧಿಕಾರಿಗಳು ಮಧ್ಯರಾತ್ರಿ 12:45 ತನಕ ಅಂದ್ರೆ 18 ಗಂಟೆಗೂ ಅಧಿಕ ಕಾಲ ಜಾಲಾಡಿದ್ದಾರೆ. ಕ್ಯಾಶ್, ರಾಶಿ ಕ್ಯಾಶ್ ನೋಡ್ತೀವಿ ಸ್ಕ್ರೀನ್ ಮೇಲೆ. 12 ಕೋಟಿಗೂ ಅಧಿಕ ಕ್ಯಾಶ್ ಸಿಕ್ಕಿದೆ. ಇಂಪಾರ್ಟೆಂಟ್ ಇದು. 1 ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ಹಣ ಕೂಡ ಸಿಕ್ಕಿದೆ. 6 ಕೋಟಿ ಮೌಲ್ಯದ ಚಿನ್ನ, 10 ಕೆಜಿ ಬೆಳ್ಳಿ ಪತ್ತೆಯಾಗಿದೆ. ಹಾಗೆ 17 ಬ್ಯಾಂಕ್ ಅಕೌಂಟ್ ಹಾಗೂ 2 ಬ್ಯಾಂಕ್ ಲಾಕರ್ಗಳಿರೋದು ಕೂಡ ಗೊತ್ತಾಗಿದೆ. ಸದ್ಯ ಇದನ್ನೆಲ್ಲ ಇಡಿಯವರು ಸೀಸ್ ಮಾಡಿದ್ದಾರೆ. ಪಪ್ಪಿ ಎಲ್ಲಿಂದ ಬಂತಪ್ಪ ಈ ದುಡ್ಡು ಅಂತ ಕೇಳ್ತಿದ್ದಾರೆ. ಅಂದ ಹಾಗೆ ಶುಕ್ರವಾರ ಪಪ್ಪಿಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 6 ಕಡೆ, ಬೆಂಗಳೂರಲ್ಲಿ 10 ಕಡೆ, ರಾಜಸ್ಥಾನದ ಜೋಧ್ಪುರ್ನಲ್ಲಿ 3, ಮುಂಬೈನಲ್ಲಿ 2 ಹಾಗೂ ಹುಬ್ಬಳ್ಳಿಯಲ್ಲಿ 1 ಕಡೆ ರೇಡ್ ಆಗಿತ್ತು. ಗೋವಾದಲ್ಲಿ ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿಸರ್ವ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಓಷನ್ 7 ಕ್ಯಾಸಿನೋ, ಬಿಗ್ ಡ್ಯಾಡಿ ಕ್ಯಾಸಿನೋಗಳ ಮೇಲೂ ಕೂಡ ರೇಡ್ ಮಾಡಲಾಗಿತ್ತು. ಈ ವೀರೇಂದ್ರ ಪಪ್ಪಿ ಕಿಂಗ್ 567, ರಾಜಾ 567, ಪಪ್ಪೀಸ್ 003, ರತ್ನ ಗೇಮಿಂಗ್ ಇತ್ಯಾದಿ ಹೆಸರಲ್ಲಿ ಹಲವಾರು ಆನ್ಲೈನ್ ಬೆಟ್ಟಿಂಗ್ ಸೈಟ್ಗಳನ್ನ ನಡೆಸ್ತಾ ಇದ್ದಾರೆ. ಇವರ ಸಹೋದರ ಕೆಸಿ ತಿಪ್ಪೇಸ್ವಾಮಿ ದುಬೈನಿಂದ ಡೈಮಂಡ್ ಸಾಫ್ಟೆಕ್, TRS ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್ ಅನ್ನೋ 3 ಸಂಸ್ಥೆಗಳೊಂದಿಗೆ ವ್ಯವಹಾರ ಮಾಡ್ತಿದ್ದಾರೆ. ಈ 3 ಸಂಸ್ಥೆಗಳು ಕೂಡ ಕೆಸಿ ವೀರೇಂದ್ರ ಅವರ ಕಾಲ್ ಸೆಂಟರ್ ಸೇವೆಗಳು ಮತ್ತು ಗೇಮಿಂಗ್ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದವು ಅಂತ ಇಡಿ ಹೇಳಿದೆ. ಈ ದಾಳಿ ನಡೆದಾಗ ವೀರೇಂದ್ರ ಪಪ್ಪಿ ಅವ್ರ ಮನೇಲಿ ಇರಲಿಲ್ಲ, ಸಿಕ್ಕಿಂನಲ್ಲಿದ್ರು. ಸೊ ಇಡಿ ಅಧಿಕಾರಿಗಳು ಇಲ್ಲಿ ಸಿಕ್ತಿಲ್ಲಲ್ಲ, ಸಿಕ್ಕಿಂನಲ್ಲೇ ಸಿಗೋಣ ಪಪ್ಪಿನ ಅಂತ ಹೇಳಿ ಅಲ್ಲೇ ಹೋಗಿ ಅವ್ರನ್ನ ಹಿಡಿದಿದ್ದಾರೆ. ಈ ಬಗ್ಗೆ ನಿನ್ನೆ ಫುಲ್ ನ್ಯೂಸ್ ನಲ್ಲಿ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ. ಈಗ ಅವ್ರನ್ನ ಸಿಕ್ಕಿಂ ಕೋರ್ಟ್ಗೆ ಹಾಜರುಪಡಿಸಿ ಟ್ರಾನ್ಸಿಟ್ ವಾರೆಂಟ್ ಮೇಲೆ ಇವತ್ತು ರಾತ್ರಿ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಲ್ಲಿಂದ ನೇರವಾಗಿ ಇಡಿ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಜಮ್ಮು ಕಾಶ್ಮೀರದ ಭದ್ರತೆಗೆ ಸಂಬಂಧಪಟ್ಟಂತೆ ಒಮರ್ ಅಬ್ದುಲ್ಲಾ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಬ್ಯಾನ್ ಆಗಿರೋ ಜಮಾತೆ ಇಸ್ಲಾಮಿಗೆ ಲಿಂಕ್ ಆಗಿದ್ದ 215 ಶಾಲೆಗಳನ್ನ ತನ್ನ ಕಂಟ್ರೋಲಿಗೆ ತಗೊಳ್ಳೋಕೆ ಒಮರ್ ಅಬ್ದುಲ್ಲಾ ಗವರ್ಮೆಂಟ್ ನಿರ್ಧಾರ ಮಾಡಿದೆ. ಆ ಶಾಲೆಗಳಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ನಿರ್ಧಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಆಯಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಡೆಪ್ಯೂಟಿ ಕಮಿಷನರ್ ಆ ಶಾಲೆಗಳ ಆಡಳಿತ ಸಮಿತಿಯನ್ನ ನಿರ್ವಹಣೆ ಮಾಡಬೇಕು. ಇದಕ್ಕಾಗಿ ಅವರು ಹೊಸ ನಿರ್ವಹಣಾ ಸಮಿತಿಯ ಪ್ರಸ್ತಾವವನ್ನು ಸರ್ಕಾರದ ಮುಂದಿಡಬೇಕು. ಸದ್ಯ ಕಾಶ್ಮೀರ ಕಣಿವೆಯ 10 ಜಿಲ್ಲೆಗಳಲ್ಲಿರೋ ಈ ಎಲ್ಲ 215 ಶಾಲೆಗಳನ್ನ ಸರ್ಕಾರದ ಸುಪರ್ದಿಗೆ ತಗೊಳ್ಳೋ ಕೆಲಸ ಈ ವಾರದಿಂದಲೇ ಶುರುವಾಗುತ್ತೆ ಅಂತ ಜಮ್ಮು ಕಾಶ್ಮೀರ ಸರ್ಕಾರ ಹೇಳಿದೆ. ಈ ಜಮಾತೆ ಇಸ್ಲಾಮಿ ಅನ್ನೋದು 1953ರಲ್ಲಿ ಹುಟ್ಕೊಂಡ ಧಾರ್ಮಿಕ ಸಂಘಟನೆ. ಬೋಧನೆ ಮಾಡ್ತೀವಿ, ಧಾರ್ಮಿಕ ಬೋಧನೆ ಮಾಡ್ತೀವಿ, ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ರು. ಆದ್ರೆ ಭಾರತದಲ್ಲಿ ದೇಶ ವಿರೋಧಿ ಕೃತ್ಯ ಮಾಡ್ತಾ ಇದ್ರು. ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದವನ್ನು ಹರಡೋಕೆ ಪ್ರಯತ್ನ ಪಡ್ತಾ ಇದ್ರು. ಹೀಗಾಗಿ 2019 ಫೆಬ್ರವರಿ 28ನೇ ತಾರೀಕು ಅಂದ್ರೆ ಪುಲ್ವಾಮಾ ದಾಳಿ ನಡೆದ 14 ದಿನದಲ್ಲಿ ಕೇಂದ್ರ ಸರ್ಕಾರ ಇದನ್ನ ಬ್ಯಾನ್ ಮಾಡ್ತು. ಹಿಜ್ಬುಲ್ ಮುಜಾಹಿದೀನ್ ಉಗ್ರ ಸಂಘಟನೆಗೆ ಲಾಜಿಸ್ಟಿಕ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಕ್ಕೆ ಪ್ರಚೋದನೆ ಕೊಡ್ತಿದ್ದಾರೆ ಅಂತ ಹೇಳಿದನ್ನ ಬ್ಯಾನ್ ಮಾಡಲಾಗಿತ್ತು. ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹಿಜ್ಬುಲ್ ಉಗ್ರ ಅಲ್ತಫ್ ಹುಸೇನ್ ವಗಾಯ್ ಅನ್ನೋನನ್ನ ಅರೆಸ್ಟ್ ಮಾಡಿದೆ. ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿ ರಿಲೀಸ್ ಆಗಿದೆ. ಈ ಸಲ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ 3ನೇ ಅತಿ ಶ್ರೀಮಂತ ಮುಖ್ಯಮಂತ್ರಿಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ADR ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. 51 ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ 3ನೇ ಸ್ಥಾನ ಪಡೆದಿದ್ದಾರೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ ಮೊದಲ ಸ್ಥಾನದಲ್ಲಿದ್ದಾರೆ. 332 ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಅರುಣಾಚಲ ಪ್ರದೇಶ ಸಿಎಂ ಪೆಮಾ ಖಂಡು 2ನೇ ಸ್ಥಾನದಲ್ಲಿದ್ದಾರೆ. ಜಸ್ಟ್ 15.38 ಲಕ್ಷ ರೂಪಾಯಿ ಮೂಲಕ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅತಿ ಕಡಿಮೆ ಆಸ್ತಿ ಹೊಂದಿರೋ ಸಿಎಂ ಆಗಿದ್ದಾರೆ. ಅವರ ಹೆಸರಲ್ಲಿ ಅತಿ ಕಡಿಮೆ ಆಸ್ತಿ ಹೊಂದಿರೋ ಸಿಎಂ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಿನ ಆರೋಪಿ ನಟ ದರ್ಶನ್ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಸೆಕ್ಯೂರಿಟಿ ಕಾರಣದಿಂದ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕೆ ಜೈಲಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿದ್ರು. ಈಗ ಈ ಕೇಸ್ನ ವಿಚಾರಣೆ ನಡೆದಿದೆ. ಆಕ್ಷೇಪಣೆ ಸಲ್ಲಿಸೋಕೆ ಆರೋಪಿ ದರ್ಶನ್ ಪರ ವಕೀಲರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಕೊಲೆ ಆರೋಪಿಗಳಾದ ದರ್ಶನ್ ಸೇರಿದ ಹಾಗೆ 7 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಬೇಕಾಯಿತು. ಆರೋಪಿ ಪ್ರದೋಷ್ ಪರ ವಕೀಲರು ವರ್ಗಾವಣೆಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇನ್ನುಳಿದ ಆರೋಪಿಗಳ ವರ್ಗಾವಣೆಗೆ ಆಕ್ಷೇಪಣೆ ಸಲ್ಲಿಸೋಕೆ ಅವರವರ ಪರ ವಕೀಲರು ಸಮಯಾವಕಾಶ ಕೇಳಿದ್ರು. ಹೀಗಾಗಿ ಕೋರ್ಟ್ ವಿಚಾರಣೆಯನ್ನ ಆಗಸ್ಟ್ 30ಕ್ಕೆ ಮುಂದೂಡಿದೆ. ಈ ಕಾರಣದಿಂದ ಆರೋಪಿಗಳು ಅಲ್ಲಿವರೆಗೂ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಾರೆ. ಜೊತೆಗೆ ಆರೋಪಿಗಳ ನ್ಯಾಯಾಂಗ ಬಂಧನ ಕೂಡ ಸೆಪ್ಟೆಂಬರ್ 9ರ ತನಕ ವಿಸ್ತರಣೆಯಾಗಿದೆ. ಕರ್ನಾಟಕದಲ್ಲಿ ಭಾರಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಸುಂದರಪಾಳ್ಯ ಅನ್ನೋ ಕಡೆ 104 ಮಿಲಿಮೀಟರ್ ಮಳೆಯಾಗಿದೆ. ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದ 2000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ರೈತರ ಮೆಕ್ಕೆಜೋಳ ನಾಶ ಆಗಿದೆ.
ಘಟಪ್ರಭಾ ಕೃಷ್ಣಾ ನದಿ ದಂಡೆ ಮೇಲಿರೋ ಹಲವು ಗ್ರಾಮಗಳ ಕಬ್ಬಿನ ಗದ್ದೆಗಳು ಕೂಡ ನೀರಲ್ಲಿ ಮುಳುಗಿ ಹೋಗಿವೆ. ಸದ್ಯ ಈ ಬಗ್ಗೆ ಕೃಷಿ ಇಲಾಖೆ ಸಮೀಕ್ಷೆ ನಡೆಸ್ತಾ ಇದ್ದು ಬಳಿಕ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಪರಿಹಾರ ಏನಾದರೂ ಕೊಡೋಕಿದ್ರೆ ಹೇಗೆ ಎತ್ತ ಅಂತ ಹೇಳಿ ಆಮೇಲೆ ಡಿಸೈಡ್ ಆಗುತ್ತೆ. ಇನ್ನು ಮುಂದಿನ 24 ಗಂಟೆಯಲ್ಲಿ ರಾಜ್ಯದ ಕರಾವಳಿ ಪ್ರದೇಶ ಹೊರತುಪಡಿಸಿ ಅನೇಕ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಬಿಟ್ಟು ಕರ್ನಾಟಕದ ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಅಧಿಕಾರಿಗಳು ಬೆಂಗಳೂರಿನ ಮೆಜೆಸ್ಟಿಕ್ ಹಾಗೂ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 2 ಕಡೆ ಸೇರಿ ಒಟ್ಟು 72 ಕೋಟಿ ಮೌಲ್ಯದ 72 ಕೆಜಿ ಮಾದಕ ವಸ್ತು ಸೀಸ್ ಮಾಡಿದ್ದಾರೆ. ರಾಜಧಾನಿ ಎಕ್ಸ್ಪ್ರೆಸ್ ರೈಲಲ್ಲಿ ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದ ಪ್ರಯಾಣಿಕನ ಬಳಿ 29.88 ಕೆಜಿ ಹಾಗೂ ಭೋಪಾಲ್ ಜಂಕ್ಷನ್ ನಲ್ಲಿ 24 ಕೆಜಿ ಸೀಸ್ ಮಾಡಲಾಗಿದೆ. ಬೆಂಗಳೂರಿಂದ ಕೆಲ ಹುಡುಗರನ್ನ ಫ್ರೀಯಾಗಿ ಬ್ಯಾಂಕಾಕ್ ಟ್ರಿಪ್ ಕಳಿಸೋದು, ಬರುವಾಗ ಬ್ಯಾಗ್ ನಲ್ಲಿ ನಶಾ ವಸ್ತು ತುಂಬಿಸಿ ಕಳಿಸೋದು ಈ ರೀತಿ ಮಾಡ್ತಾ ಇದ್ರು. ವಾಪಸ್ ಬರುವಾಗ ಏರ್ಪೋರ್ಟ್ ನಲ್ಲಿ ಬಚಾವಾಗಿದ್ರು. ಆದರೆ ರೈಲ್ವೆ ಸ್ಟೇಷನ್ ನಲ್ಲಿ ಇವರನ್ನ ಹಿಡಿದು ಹಾಕಲಾಗಿದೆ. ಮತ್ತೊಂದು ಕಡೆ ಉತ್ತರಾಖಂಡ್ನಲ್ಲಿ ಮತ್ತೆ ಭೀಕರ ಮೇಘಸ್ಫೋಟ. ಚಮೋಲಿ ಜಿಲ್ಲೆಯ ಥರಾಲಿ ಅನ್ನೋ ಕಡೆ ಭಾರಿ ಪ್ರವಾಹ ಮತ್ತು ಭೂಕುಸಿತ ಆಗಿದೆ. ಒಬ್ಬ ಬಾಲಕಿ ಮೃತಪಟ್ಟಿದ್ದು, ಹಲವರು ಕಾಣೆಯಾಗಿದ್ದಾರೆ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್, ಸೇನೆ, NDRF, SDRF ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ದೇಶದಲ್ಲೀಗ ಸಿರಿಯಾ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಗಾಜಾ ಸಂತ್ರಸ್ತರ ಹೆಸರನ್ನ ಹೇಳಿಕೊಂಡು ಗುಜರಾತ್ನ ಧಾರ್ಮಿಕ ಸ್ಥಳಗಳಲ್ಲಿ, ಮುಸ್ಲಿಮರ ಧಾರ್ಮಿಕ ಸ್ಥಳಗಳಲ್ಲಿ ಈ ಗ್ಯಾಂಗ್ ಹಣ ಸಂಗ್ರಹಿಸ್ತಾ ಇದೆ. ಅಹಮದಾಬಾದ್ನ ಕ್ರೈಮ್ ಬ್ರಾಂಚ್ ಈ ಗ್ಯಾಂಗ್ನ ಚಟುವಟಿಕೆಯನ್ನು ವೇದಿಸಿ ಒಬ್ಬನನ್ನ ವಶಕ್ಕೆ ಪಡೆದಿದೆ. ಈತನನ್ನ ಅಲಿ ಮೆಘತ್ ಅಲ್ ಅಜರ್ ಅಂತ ಗುರುತಿಸಲಾಗಿದೆ. ಟೂರಿಸ್ಟ್ ವೀಸಾ ಪಡ್ಕೊಂಡು ಭಾರತಕ್ಕೆ ಬಂದಿದ್ದ ಅಂತ ಗೊತ್ತಾಗಿದೆ. ಗಾಜಾ ಹೆಸರನ್ನ ಹೇಳಿ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದ ಈತ ಇದನ್ನ ಐಷಾರಾಮಿ ಜೀವನಕ್ಕೆ ಯೂಸ್ ಮಾಡ್ತಿದ್ದ ಅಂತ ಈತನೇ ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಸದ್ಯ ಈತನ ಜೊತೆಗೆ ಬಂದಿದ್ದ ಸಿರಿಯಾ ಗ್ಯಾಂಗ್ನ ಇನ್ನೂ 3 ಪೊಲೀಸರು ಹುಡುಕ್ತಾ ಇದ್ದಾರೆ. ಅವರು ಕೂಡ ಟೂರಿಸ್ಟ್ ವೀಸಾದಲ್ಲೇ ಬಂದು ಈ ಕರುಣಾಜನಕ ಫೋಟೋಸ್ ಅನ್ನ ತೋರಿಸಿ ಇಲ್ಲಿ ದುಡ್ಡು ಸಂಗ್ರಹ ಮಾಡ್ತಿದ್ರು ಅನ್ನೋ ಶಂಕೆ ಇದೆ. ಉದ್ಯಮಿ ಅನಿಲ್ ಅಂಬಾನಿಗೆ ED ನಂತರ CBI ಕೂಡ ಶಾಕ್ ಕೊಟ್ಟಿದೆ. ಮುಂಬೈನಲ್ಲಿರೋ ಅವರ ನಿವಾಸ, ಕಂಪನಿ ಸೇರಿದ ಹಾಗೆ ಹಲವು ಕಡೆ ರೇಡ್ ಮಾಡಿದೆ. SBIಗೆ 3,073 ಕೋಟಿ ರೂಪಾಯಿ ಸಾಲ ವಂಚಿಸಿದ್ದಾರೆ ಅಂತ SBI CBIಗೆ ದೂರು ಕೊಟ್ಟಿತ್ತು. ಹೀಗಾಗಿ ಈ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ಮಾಡಿದೆ. ಭಾರತದ ಮೇಲೆ ಟ್ರಂಪ್ ಟ್ಯಾರಿಫ್ ಹೇರಿರೋ ಬೆನ್ನಲ್ಲೇ ಭಾರತದ ಅಂಚೆ ಇಲಾಖೆ ಕೂಡ ಒಂದು ದಿಟ್ಟ ನಿರ್ಧಾರ ತಗೊಂಡಿದೆ. ಲೆಟರ್ಸ್, ಡಾಕ್ಯುಮೆಂಟ್ಸ್ ಹೀಗೆ $100 ವರೆಗಿನ ಗಿಫ್ಟ್ ಐಟಮ್ಸ್ ಬಿಟ್ಟು ಅಮೆರಿಕಾಗೆ ಕಳಿಸೋ ಉಳಿದೆಲ್ಲ ಪಾರ್ಸಲ್ ಸ್ವೀಕರಿಸೋದನ್ನ ಇಂಡಿಯಾ ಪೋಸ್ಟ್ ಸ್ಟಾಪ್ ಮಾಡಿದೆ. ಆಗಸ್ಟ್ 25ರಿಂದ ಈ ಕ್ರಮ ಜಾರಿಯಾಗುತ್ತೆ. ಈ ಮುಂಚೆ ಭಾರತದಿಂದ ಅಮೆರಿಕಾಗೆ ಪಾರ್ಸೆಲ್ ಆಗೋ $800 ವರೆಗಿನ ಐಟಮ್ಸ್ ಮೇಲೆ ಯಾವುದೇ ಸುಂಕ ಇರಲಿಲ್ಲ. ಆದರೆ ಕಳೆದ ಜುಲೈ 30ನೇ ತಾರೀಕು ಅಮೆರಿಕ ಈ ಆದೇಶವನ್ನು ಹಿಂಪಡೆದು ಕೇವಲ $100 ವರೆಗಿನ ವಸ್ತುಗಳ ಮೇಲೆ ಮಾತ್ರ ಸುಂಕರಹಿತ ವಿನಾಯಿತಿ ಅಂತ ಘೋಷಿಸಿತು. ಅದರ ಬೆನ್ನಲ್ಲೇ ಈಗ ಭಾರತವೂ ಈ ರೀತಿ ಮಾಡಿದೆ. ಅಂದಹಾಗೆ ಸ್ನೇಹಿತರೆ, ಭಾರತದಿಂದ ಮೊದಲು $3 ಬಿಲಿಯನ್ ಮೌಲ್ಯದ ಪಾರ್ಸಲ್ಗಳನ್ನು ಕಳಿಸಲಾಗ್ತಿತ್ತು. ಆದ್ರೀಗ ಈ ಹೊಸ ನೀತಿಯಿಂದ ಅಮೆರಿಕದ್ದು ಭಾರತಕ್ಕೆ ಸುಮಾರು $1-2 ಬಿಲಿಯನ್ ಈ ವಿಚಾರದಲ್ಲಿ ಲಾಸ್ ಆಗ್ಬೋದು ಅಂತ ಹೇಳಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.